ಎಲ್ಲ ನಮ್ಮ ಮಕರ ಸಂಕ್ರಮಣ ಇವತ್ತು. ಯಾರು ಸ್ನಾನಕ್ಕೆ ಹೋಗಿದ್ರಿ? ಯಾರು ಸ್ನಾನಕ್ಕೆ ಹೋಗಿದ್ರಿ? ಎಲ್ಲಾರ ನಿಮ್ಮನ್ನ ಕೇಳಕತ್ತೀನಿ ನಾನು. ಸ್ನಾನಕ್ಕೆ ಹೋಗಲ್ಲ ನಿಮ್ಮಲ್ಲಿ? ಯಾರು ಹೋಗಲ್ಲ? ಅಲ್ಲ, ಹೋಗೋದರ ಪದ್ಧತಿ ಐತಿಲ್ರಿ. ಇಲ್ಲಿ ಹೋಗಿಲ್ಲ ಅಂದ್ರೆ ಇವತ್ತೇನು ಹೋಗಿಲ್ಲನ್ರಿ ಒಟ್ಟ? ಯಾವಾಗ ಹೋಗ್ತಾರಲ್ಲ ನಿಮ್ಮ ಊರಾಗ? ಬೇರೆ ಕಡೆ ಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾರಲ್ಲ. ಮಕರ ಸಂಕ್ರಮಣ ಅಂದರೆ ಅಮ್ಮ ನಿಮಗೆ ಗೊತ್ತಿರಲಿ, ಇವತ್ತು ಮಕರ ಸಂಕ್ರಮಣ. ಮಕರ ಸಂಕ್ರಮಣ ಅಂತಂದರೆ ಸೂರ್ಯ ತನ್ನ ಪಥವನ್ನು ಬದಲಿಸುವಂಥ ಒಂದು ಇದಕ್ಕೆ ಸಂಕ್ರಮಣ ಅಂತ ಹೇಳ್ತಾರೆ. ಅಂದರೆ ಅವ ದಕ್ಷಿಣದಿಂದ ಉತ್ತರಾಯಣದ ಕಡೆ ಮಖ ಮಾಡ್ತಾನೆ. ಇವತ್ತು ಸೂರ್ಯ ದಕ್ಷಿಣದ ಕಡೆ ಇದ್ದಾವ ಉತ್ತರಾಯಣದ ಕಡೆ ಮಖ ಮಾಡ್ತಾನೆ. ನಿಮಗೆಲ್ಲ ಭೀಷ್ಮಾಚಾರ್ಯರಿಗೆ ಗೊತ್ತಿರಬೇಕು. ಭೀಷ್ಮಾಚಾರ್ಯರು ಸಹಿತ ಅವರು ಎಷ್ಟೋ ದಿವಸಗಳ ಕಾಲ ಬಾಣದ ಮೇಲೆ ಮಲ್ಕೊಂಡಿದ್ರು. ಅವರು ಮಲ್ಕೊಂಡಂಥ ಸಂದರ್ಭದೊಳಗೆ ಯಾವ ಕಾರಣಕ್ಕಾಗಿ ಉತ್ತರಾಯಣದೊಳಗೆ ನಾನು ಸಾಯಬೇಕಂತ ತಿಳ್ಕೊಂಡು ಪ್ರಾಣ ಗಟ್ಟಿಯಾಗಿ ಹಿಡ್ಕೊಂಡು ಕುಂತಿದ್ರು ಅವರು. ಉತ್ತರಾಯಣ ಅಂತಂದ್ರೆ ಸಾಯೋರಿಗೂ ಸಹಿತ ಪರ್ವಕಾಲ ಅಂತ ತಿಳ್ಕೊಂಡು ಧಾರ್ಮಿಕ ನಂಬಿಕೆ ಇವೆಲ್ಲ. ಉತ್ತರಾಯಣದೊಳಗನ ಅವರು ಪ್ರಾಣವನ್ನು ಬಿಡ್ತಾರೆ. ಸೂರ್ಯ ತನ್ನ ಪಥವನ್ನು ಬದಲಿ ಮಾಡಿ ಇವತ್ತಿನಿಂದ ಹಗಲು ಜಾಸ್ತಿ ಇರ್ತದೆ, ರಾತ್ರಿ ಕಮ್ಮಿ ಇರ್ತದೆ. ತಲೆಗಿರಲಿ ನೋಡ್ರಿ, ಪ್ರಕೃತಿ ಒಳಗೆ ಅಂಥ ಬದಲಾವಣೆ ಆಕೈತಿ. ಎಷ್ಟು ಅದ್ಭುತವಾದಂಥ ಸೃಷ್ಟಿಯನ್ನು ತಯಾರು ಮಾಡಿಟ್ಟನು ಭಗವಂತ ನಮಗೆ ನಿಮಗೆ. ನಾವು ಏನಿಲ್ಲ ಸುಮ್ಮನೆ ಹಿಂಗೆ ಐತ್ರಿ ಅಂದ್ಬಿಡ್ಲೆ 108 ಕಾರಣ ಹೇಳ್ಕೊತೀವಿ. ಆದರೆ ಜಗತ್ತು ಸೃಷ್ಟಿಯಾಗಿರುವಂಥದ್ದನ್ನು ಸ್ವಲ್ಪ ತಿಳ್ಕೊಳ್ರಿ. ಭಗವಂತ ಎಷ್ಟು ಔದಾರ್ಯ ತೋರೇನಂತ ಮಾಡಿರಿ ನಮ್ಮ ಮೇಲೆ. ಎಷ್ಟು ಔದಾರ್ಯ ಐತಿ ಗೊತ್ತೇನೋ ಒಂದು. ಈ ಭೂಮಿಯಿಂದ ಸೂರ್ಯ ಎಷ್ಟು ದೂರ ಅದಾನಂತ ಮಾಡಿರಿ ನೀವು? 15 ಕೋಟಿ ಕಿಲೋಮೀಟ್ರ್ ದೂರ ಅದಾನ. ಎಷ್ಟು? 15 ಕೋಟಿ. ಇವೆಲ್ಲ ತಿಳ್ಕೊಬೇಕಮ್ಮ. ಭೂಮಿ ಬಿಟ್ಟು ಸೂರ್ಯ ಎಷ್ಟು ಕಿಲೋಮೀಟ್ರ್ ದೂರ ಅದಾನ? 15 ಕೋಟಿ ಕಿಲೋಮೀಟ್ರ್ ದೂರ ಅದಾನ. 15 ಕೋಟಿ ಕಿಲೋಮೀಟ್ರ್ ದೂರದಿಂದ ಆತನ ಕಿರಣಗಳು ಈ ಭೂಮಿ ಮೇಲೆ ಬರಬೇಕಾದ್ರೆ ಎಷ್ಟು ಸ್ಪೀಡಿನಾಗ ಬರ್ತಾವಂದ್ರೆ, ನಮ್ಮ ಗಾಡಿ 120 ಓಡಿಸ್ತೀವಿ ನಾವು. ಇನ್ನೂ ಭಾಳಷ್ಟು ಚಲೋ ಒಂದು ಸ್ವಲ್ಪ ನೋಡೋಣ ತಡಿ ಪರ್ಫೆಕ್ಟ್ ಅದೇನೆ ಅಂತ ಇನ್ನೊಂದು 20 ಜಾಸ್ತಿ ಮಾಡಿದ್ರೆ 140 ಓಡಿಸ್ತೀವಿ. 210 ಮಟ್ಟ ಓಡಿಸ್ತೀವಿ, 250 ಮಟ್ಟ ಓಡಿಸ್ತೀವಿ. ಅದ್ರ ಮೇಲೆ ಓಡ್ಸಕ್ಕೆ ಹೋದ್ರೆ ನೀನು ಇರೋದಿಲ್ಲ, ಗಾಡಿನೂ ಇರೋದಿಲ್ಲ. ಅಷ್ಟೇ ಅಲ್ಲಿ ಕೆಲವು ಮಂದಿ ಹಂಗೆ ಓಡ್ಸಕ್ಕೆ ಹೋಗ್ತಾರೆ. ನಾನು ನೋಡಿ ಬಾಯಲ್ಲಿ ಹೀರೋ ಓಡಿಸ್ದಂಗೆ ಓಡಿಸ್ತೀನಿ ಅಂತ ತಿಳ್ಕೊಂಡು ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನೀ ಹೀರೋ ಆಗಕ್ಕೆ ಹೋದ್ರೆ ಯಮ ಕಾಯ್ಕೊಂಡ ಕೂತಿರ್ತಾನೆ ಮ್ಯಾಗ, ತಡಿ ನೋಡ್ತೀನಿ ಅಂತ ತಿಳ್ಕೊಂಡು ಅವಸರ ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ಮ ಗಾಡಿ ಸ್ಪೀಡ್ ಇಷ್ಟದಾವ. ಸೂರ್ಯ ಭೂಮಿ ಬರಬೇಕಾದ್ರೆ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟ್ರ್ ಸ್ಪೀಡ್ನಾಗ ಬರ್ತಾನೆ. 1 ಸೆಕೆಂಡಿಗೆ ನಾನು ಹೇಳೋದು ಇದನ್ನು. ಎಷ್ಟು? 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟ್ರ್ ಸ್ಪೀಡ್ನೊಳಗೆ ಭೂಮಿ ಕಡೆ ಬರ್ತಾನೆ. 15 ಕೋಟಿ ದೂರ ಇರತಕ್ಕಂತಹ ಸೂರ್ಯ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟ್ರ್ ಸ್ಪೀಡ್ನಾಗ ಈ ಭೂಮಿ ಮೇಲೆ ಬಂದರೆ ಎಷ್ಟು ನಿಮಿಷಕ್ಕೆ ಬಂದು ಭೂಮಿಗೆ ಮುಟ್ತದ ಕಿರಣಗಳು ಅಂತಂದ್ರೆ 8 ನಿಮಿಷ 20 ಸೆಕೆಂಡಿಗೆ ಸೂರ್ಯನ ಕಿರಣಗಳು ಭೂಮಿಗೆ ಬಂದು ಮುಟ್ತಾವೆ. ಸೂರ್ಯ ನಮ್ಗಿಂತ ಮುಂಚೆಕ್ಕೆ 8 ನಿಮಿಷ ಮುಂಚೆಕ್ಕೆ ಹುಟ್ಟಿರ್ತಾನೆ. ಆದರೆ ನಮಗೆ ಕೂರೋದು 8 ನಿಮಿಷ ಆದಮೇಲೆ ಗೊತ್ತಾಕೈತಿ. ವಿಚಾರ ಮಾಡ್ಕೊಡ್ರಿ. ಕುಂತವ್ರಿಗೆ ಹಂಗೆ ಕೇಳ್ತೀನಿ ನಾ, ಸಂಕದ ಎಲ್ಲ ದೈವಕ್ಕೆ. ಅವ 15 ಕೋಟಿ ಕಿಲೋಮೀಟ್ರ್ ದೂರ ಅದಾನ. ಇನ್ನೊಂದು ಕೋಟಿ ಕಿಲೋಮೀಟ್ರ್ ಹತ್ತಿರ ಇದ್ದಿದ್ರೆ ಏನಕ್ಕಿತ್ತು ನಮ್ಮ ಬಾಳೆವು? ಕುಂತವ್ರೆಲ್ಲ ದಕ್ಷಿಣ ಆಫ್ರಿಕಾನ ಯಾವ ಬ್ಯೂಟಿ ಪಾರ್ಲರ್ ಇರ್ತಿದ್ದಿಲ್ಲ, ಯಾವ ಮತ್ತೊಂದು ಯಾವುದು ಇರತ್ತಿದ್ದಿಲ್ಲ. ಯಾಕಂತಂದ್ರೆ ಮನುಷ್ಯ ಬದುಕೋದಿರಲ್ರಿ. ನಿಮಗೆ ಗೊತ್ತಿರಲಿ, ಕೆಲವು ಪ್ರಾಣಿಗಳದಾವ 122 ಡಿಗ್ರಿ ಆದ್ರೂ ಬದುಕುವಂಥ ಪ್ರಾಣಿಗಳದಾವ ಭೂಮಿ ಮೇಲೆ. ಮನುಷ್ಯ 35ರಿಂದ 45 ದಾಟ್ತಂದ್ರೆ ಇವಂಗೆ ಎದ್ದು ಹೊರಗೆ ಬರೋಕ್ಕಾಗೋದಿಲ್ಲ. ಇವತ್ತು ಮುಂಜಾನೆ ನಾವು ಬೀವರಿಗೆ ಒಳಗೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಹೋದಂಥ ಟೈಮ್ದೊಳಗೆ ಇದ್ರಿಗೆ ಮಕ್ಕಕ್ಕೆ ಬಿಸಿಲು ಬಡಿಯಾಕತ್ತಿತ್ತು. ಎಲ್ಲರೂ ಮಕ್ಕಳ ಮೇಲೆ ಹೊಚ್ಕೊಂಡು ಕೂತಿದ್ವಿ ನಾವು ಎಲ್ಲ, ಮಹೇಶ್ ದೇವರಾಜಿಯಾಗಿ ನಾವು ಅಷ್ಟರು. ಕಾರಣ ಬಿಸಿಲು ತಡ್ಕೊಳಕ್ಕಾಗೋದಿಲ್ಲ. ನಾವು ವಿಚಾರ ಮಾಡ್ಕೋಬೇಕು. ಎಷ್ಟು ಟ್ಯಾಲಿ ಮಾಡ್ಯಾರ ನೋಡ್ರಿ. ನಮ್ಮ ಮನ್ಯಾಗ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಇಲ್ಲೊಂದು ಕಟ್ಟಡ ಕಟ್ಟ್ಯಾರ ನೋಡ್ರಿ. ಇಲ್ಲಿ ನೋಡ್ರಿ 11 ಫೂಟ್ ಐತದು. 11 ಫೂಟಿಗೆ ಸ್ಲ್ಯಾಬ್ ಇರಬೇಕು, 12 ಫೂಟಿಗೆ ಸ್ಲ್ಯಾಬ್ ಇರಬೇಕು, ಇಷ್ಟಕ್ಕೆ ಛತ್ ಹಾಕಬೇಕು. ಹಿಂಗೆಲ್ಲ ವಿಚಾರ ಮಾಡ್ತೀವಿ ಇಲ್ಲ? ನಮ್ಮದೊಂದು ಮನಿ ಸ್ಲ್ಯಾಬ್ ಇಷ್ಟಕ್ಕೆ ಇರಬೇಕಂತ ವಿಚಾರ ಮಾಡೋದಂಗೆ ಆ ಭಗವಂತ ಎಷ್ಟು ವಿಚಾರ ಮಾಡಿರಬೇಕು. ಮ್ಯಾಗ ಸೂರ್ಯ ಇಷ್ಟು ಕಿಲೋಮೀಟ್ರ್ ದೂರ ಇದ್ರಟ್ಟ ಭೂಮಿ ಬದುಕ್ತೈತಿ. ಅವ ಮತ್ತು ಹತ್ತಿರ ಇದ್ದಂದ್ರೆ ಎಲ್ಲ ಹಿಮಗಳು ಕರಗಿ ಬಿಡ್ತಾವೆ. ಕರಗಿತು ಅಂದ್ರೆ ಸಮುದ್ರ ಉಕ್ಕಿ ಇರ್ತೈತಿ. ಸಮುದ್ರ ಉಕ್ಕಿ ಹರಿತು ಅಂದರೆ ಎಲ್ಲ ಕಡೆ ಆವರಿಸ್ಕೊಳ್ತೈತಿ. ಇವತ್ತೆಷ್ಟೋ ಪಟ್ಟಣಗಳು ಮುಳುಗ್ಯಾವ ಸಮುದ್ರ ಹೆಚ್ಚಾಗಿದ್ದಕ್ಕೆ. ದ್ವಾರಕಾ ಪಟ್ಟಣ ಸಿಗ್ತೈತೆ ಈಗ ನಿಮ್ಗೆ ನೋಡೋಕ್ಕೆ? ಇಲ್ಲ, ಅದು ಮುಳುಗಿ ಹೋಗ್ಬಿಟ್ಟದ. ಸಮುದ್ರ ಹೆಚ್ಚಾಕೊಂತ ಹೋಯ್ತು ಅಂದರೆ ನಮ್ಮ ಈ ಭೂಮಿ ಮುಳುಕೊಂತ ಹೋಗ್ತದ. ಭೂಮಿ ಮೇಲೆ 3 ಪಟ್ಟು ನೀರದ, 1 ಪಟ್ಟು ಭೂಮಿ ಅದ. ಇಷ್ಟೆಲ್ಲ ಆದಮೇಲೆ ಗಿಡಗಳು ಸಾಯ್ತಾವ, ಪಕ್ಷಿಗಳು ಸಾಯ್ತಾವ, ಮನುಷ್ಯ ಬದುಕಕ್ಕಾಗೋದಿಲ್ಲ. ಆವ್ಯಾಗ ನೀರೆಲ್ಲ ಮ್ಯಾಗ ಹೋಗ್ತದ. ಹಿಂಗೆ ಹಲವಾರು ಕಾರಣಗಳದಾವ. ಆದರೆ ಯಾಕೆ ನಾವು ಭಗವಂತ ದೊಡ್ಡವ ಅಂತೀವಿ ಅಂದ್ರೆ ಕರೆಕ್ಟ್ ಮೆಜರ್ಮೆಂಟ್ ಮಾಡಿ ಭೂಮಿಯಿಂದ ಪರಮಾತ್ಮ ಸೂರ್ಯನನ್ನು ಅಷ್ಟು ದೂರ ಇಟ್ಟಿದ್ದಕ್ಕಾಗಿ ನಾವೆಲ್ಲ ಚಂದ ಬದುಕಾಕಿ ಭೂಮಿ ಮೇಲೆ ಆಗೈತೆ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ಒಪ್ಕೋಬೇಕು. ಅಭಿಮಾನದಿಂದ ಚಪ್ಪಾಳಿ ಹೊಡಿಬೇಕು ನಾವು ದೇವರಿಗೆ. ನನಗಲ್ಲ, ಬರೀ ಜಸ್ಟ್ ಒಂದು ಕರೆಂಟಿನ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂದ್ರೆ ತಡ್ಕೊಳಕ್ಕಾಗೋದಿಲ್ಲ. ಇನ್ನು ಭಗವಂತ ಅಲ್ಲಿಂದ ಹಿಡ್ಕೊಂಡು ಸೂರ್ಯನ ಕಿರಣಗಳನ್ನು ಈ ಭೂಮಿಗೆ ಕಳಿಸ್ಬೇಕಾದ್ರೆ ಎಷ್ಟು ಇದನ್ನು ಮಾಡ್ತಾನೆ. ಓಜನ್ ಪದರ ಅಂತ ಐತೆ ಮ್ಯಾಗ ಸೋಸಿ ಕೊಡ್ತಾನೆ ನಮಗೆ. ನೇರವಾಗಿ ಭೂಮಿ ಮೇಲೆ ಕಿರಣಗಳು ಬಂದು ಅಂದ್ರೆ ನಮ್ಗೆ ಯಾರಿಗೆ ಬದುಕಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ತಲೆಗೆ ಹೆಲ್ಮೆಟ್ ಹಾಕ್ಕೊಂಡಂಗೆ, ಮೊಬೈಲ್ ಫೋನ್ಗೆ ಸ್ಕ್ರೀನ್ ಗಾರ್ಡ್ ಹಾಕಿಸ್ದಂಗೆ ಪರಮಾತ್ಮ ಇಡೀ
ಭೂಮಂಡಲಕ್ಕೆ ಅಷ್ಟೇ ಅಲ್ಲ, ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ಬದುಕಬೇಕು ಅಂತ ತಿಳ್ಕೊಂಡು ಒಂದು ಓಜನ್ ಪದರಿಟ್ಟಾನ. ಅದರೊಳಗೆ ಸೋಸಿ ಅದು ಪೂರ್ಣ ಪ್ರಮಾಣದಾಗ ಬಂದು ಹಿಂಗೆ ದಗ್ಗನ ಬೀಳ್ತೈತಿ. ಅದು ಎಷ್ಟು ಪ್ರಮಾಣದಾಗ ಬಿಡ್ಬೇಕು ಅಷ್ಟ ಪ್ರಮಾಣದಾಗ ಬಿಟ್ಟು ನಮ್ಮ ಭೂಮಿಗೆ ಕಳಿಸ್ತಾನಲ್ಲ, ಅದಕ್ಕೆ ಭಗವಂತ ಭಾಳ ದೊಡ್ಡವಾಕ್ಕನ. ಹಾಗಾಗಿ ಇವತ್ತಿನ ದಿವಸ ಸೂರ್ಯ ತನ್ನ ದಿಕ್ಕನ್ನು ಬದಲಿ ಮಾಡಿ ಉತ್ತರಾಯಣ ಕಡೆ ಬಂದಾಗ ಇದು ಮಕರ ಸಂಕ್ರಮಣ ಅಂತ ತಿಳ್ಕೊಂಡು ಹೇಳ್ತಾರೆ. ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾರಲ್ಲ, ಕೆಲವು ಮಂದಿ ಏನು ತಿಳ್ಕೊಂಡಾರ, ಮುಂಜಾನೆಯಿಂದ ಸಂಜೆ ಮಟ್ಟ ಕೆಟ್ಟ ಕೆಲಸನ ಮಾಡೋದು ಬೇಕಾದಲ್ಲಿ. ಅದು ನಾವು ಹೊರಗಿಂದೆಲ್ಲ ನೋಡ್ತೀವಿ, ಭಾಳ ಮಂದಿ ಅಂಥವು ಬೆಟ್ಟಕ್ಕಾರ ನಮ್ಗೆ. ಮುಂಜಾನೆಯಿಂದ ಸಂಜೆ ಮಟ್ಟ ಬರೀ ಮತ್ತೊಬ್ಬರ ಮನೆ ಹಾಳ ಮಾಡೋದು, ಏನು ಬೇಕಾದ್ದು ಮಾಡ್ಕೊತ ನಮ್ಮ ಮನೆ ಕಂಬ ಏರಿಸೋದಕ್ಕೆ ಮತ್ತೊಬ್ಬರ ಮನೆ ಕಂಬ ತಪ್ಪಿಸೋದು. ಅದನ್ನು ಇಂಥ ಮಂದಿ ಭಾಳ ಆಗ್ಯಾರ ಜಗತ್ತಿನಾಗ. ನಾವು ನಮ್ಮ ತಲೆ ಮೇಲೆ ಟೊಪಿಗೆ ಹಾಕೋರಿ ಅಂತಂದ್ರೆ ಮತ್ತೊಬ್ಬರು ತಲೆ ಮೇಲೆ ಟೊಪಿಗೆ ಹಾಕೋ ಮಂದಿ ಹುಟ್ಟೈತಿ. ಈಗ ಸಂಕದಾಗ ನಮ್ಮ ತಲೆ ಮೇಲೆ ನಮ್ಮ ಟೊಪಿಗೆ ಅದಾವೆ. ಆದ್ರೆ ಕೆಲವು ಮಂದಿ ನೀವು ಟೊಪಿಗೆ ಇಲ್ಲಾರ್ದವ್ರು ನಿಮ್ಮ ಕಡೆ ಎಲ್ಲ ಹೇಳಾಕತ್ತಿದ್ದು, ನಮ್ಮ ಕಡೆ ಸುದ್ದಿ ಹೇಳಾಕತ್ತೀನಿ, ಮತ್ತು ನೀವು ನಮಗೆ ಅನ್ನಕತ್ತಾರ ಅಂತ ತಿಳ್ಕೊಂಡ್ರಿ. ಮತ್ತು ಹಿಂದಗಡೆ ಕೆಲವು ಮಂದಿ ಮತ್ತೊಬ್ಬರು ಟೊಪಿಗೆ ಮೇಲೆ ಕೈ ಇಟ್ಟು ಅವ್ರ ಜೀವನ ಮೇಲೆ ತಲೆ ಮೇಲೆ ಕೈ ಇಟ್ಟು ಅವ್ರ ಜೀವನ ಹಾಳು ಮಾಡಿ ನಾವು ಬದುಕಬೇಕಂತಾರ. ನಾ ಕೇಳ್ತೀನಿ ನಿಮ್ಮನ್ನು, ಹಾಲು ಕುಡ್ದವ್ರ ಜಗತ್ತಿನಾಗ ಬದುಕಾಕ ತಯಾರಿಲ್ಲ, ಇನ್ನು ವಿಷ ಕುಡಿದು ಹೆಂಗೆ ಬದುಕಾಕತ್ತೀರಿ ಜಗತ್ತಿನಾಗ? ಚಲೋ ಕೆಲಸ ಮಾಡಿದ್ರೆ ಅಷ್ಟೇ ಬದುಕಾಕದ. ನೀವು ಭಾಳಷ್ಟು ಮಂದಿ ಇಲ್ಲಿ ಕುಂತವ್ರು ವಿಚಾರ ಮಾಡ್ಕೊಳ್ರಿ. ನೀವು ಏನಾದರೂ ಒಂದು ಕ್ಷಣ ಕ್ಯಾಮ್ರಾ ಕಣ್ಣು ತಪ್ಪಿಸಿ ಬದುಕ್ಬೋದು. ಇಲ್ಲೇನು ಕ್ಯಾಮ್ರಾ ಇಟ್ಟಾರಲ್ಲ, ಈ ಕ್ಯಾಮ್ರಾ ಕಣ್ಣು ತಪ್ಪಿಸಿ ಬದುಕಾಕೆ ಬರ್ತದೆ, ಪೊಲೀಸರ ಕಣ್ಣು ತಪ್ಪಿಸಿ ಬದುಕಾಕೆ ಬರ್ತದೆ. ಮತ್ತು ಇನ್ಯಾರಾದರೂ ಕಾನೂನಿನ ಕಣ್ಣು ತಪ್ಪಿಸಿನೂ ಸಹಿತ ಕೆಲವು ಮಂದಿ ಬದುಕವ್ರು ಅದಾರ. ಕಾನೂನಿನ ಕಣ್ಣು ತಪ್ಪಿಸಿ ಬದುಕವ್ರು ಅದಾರ. ಕ್ಯಾಮ್ರಾ ಕೋಪನ ಇಲ್ಲಿ ಏನು ವಿಡಿಯೋ ಮಾಡ್ಕೊತಾರಲ್ಲ, ಇದ್ರ ಕಣ್ಣು ತಪ್ಪಿಸಿ ಬದುಕವ್ರು ಅದಾರ. ಪೊಲೀಸರ ಕಣ್ಣು ತಪ್ಪಿಸಿ ಬದುಕವ್ರು ಅದಾರ. CC ಕ್ಯಾಮ್ರಾ ಕಣ್ಣು ತಪ್ಪಿಸಿ ಬದುಕವ್ರು ಅದಾರ. ಆದರೆ ಭಗವಂತನ ಕಣ್ಣು ತಪ್ಪಿಸಿ ಬದುಕೊಂಡು ಹೋಗುವಂಥ ಸಾಮರ್ಥ್ಯ ಈ ಜಗತ್ತಿನಾಗ ಯಾರಿಗೂ ಇಲ್ಲ ಅನ್ನುವಂಥ ಸತ್ಯವನ್ನು ನಾವೆಲ್ಲ ತಲೆಯಾಗಿಟ್ಕೋಬೇಕು. ಭಗವಂತ ಅನ್ನುವಂಥವ್ನು ಅನ್ನೋದನಲ್ಲ, ನೀ ಏನು ಮಾಡಿ ಅದನ್ನು ನಿನಗೆ ಹೊಳೆ ಕೊಟ್ಟಾತಿರ್ತಾನೆ, ನಾವು ಅದರೊಳಗೆ ಯಾರು ಮಾಡ್ತಾ ಇಲ್ಲ. ತುಮಿ ಕಾಯಿ ಕೇಲೆ ಆಹೇ ಪರತ್ ಏನಾರಚ್, ಅದರೊಳಗೆ ಎರಡು ಮಾತಾ ಇಲ್ಲ. ಮತ್ತೆ ಹೊಳೆ ಬರುದಾದ. ವಿಶೇಷವಾಗಿ ನಿಮಗೆಲ್ಲ ಗೊತ್ತಿರಲಿ, ಹಿಂದಿನ ಕಾಲದಾಗ ಬೇರೆ ಇತ್ತಮ್ಮ, ಅವ್ರು ಏನಾದರೂ ಮಾಡಿದರೆ ಇವತ್ತಿನವರು ಅದನ್ನು ಊಟ ಮಾಡ್ತಿದ್ರು. ಹಿಂದೆ ಯಾರು ಮಾಡಿದ್ದು ಅವ್ರ ಪಾಪ ಪುಣ್ಯ ಇವತ್ತಿನವ್ರು ತಟ್ತಿತ್ತು. ಆದ್ರೆ ಇವತ್ತು ಕಾಲ ಹಂಗಿಲ್ಲ. ಇವತ್ತು ನೀ ಏನು ಮಾಡಿದಿ ನಿನಗೆ ತಟ್ಟುತ್ತೆ, ಬೇರೆದವ್ರು ತಟ್ಟಂಗಿಲ್ಲ ಅದು.